ಈಗ ಪತ್ರ ಓದೋ ಸಮಯ ಆಯ್ತಲ್ವೇ? ಪತ್ರ ಓದೋಣ್ವಾ? ಗುರುಜಿ, ಈ ಪತ್ರವನ್ನ ಧಾರವಾಡದಿಂದ ರತ್ನ ಅವ್ರು ಬರಿತಾ ಇದ್ದಾರೆ. ಪೂಜ್ಯ ಗುರುಗಳಾದ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರಿಗೆ ನಮಸ್ಕಾರ. ಗುರುಜಿ, ತಾವು ಕ್ಷೇಮ ಅಂತ ಭಾವಿಸ್ತಾ ಈ ಪತ್ರವನ್ನ ಬರಿತಾ ಇದ್ದೀನಿ. ನನ್ನ ತಮ್ಮನ ಭವಿಷ್ಯದ ಬಗ್ಗೆ ಕೇಳ್ಕೊಳ್ತಾ ಗುರುಜಿ ಅಂತ ಹೇಳ್ತಾ ಅವ್ರು ಹೇಳ್ತಿದ್ದಾರೆ, ಗುರುಜಿ, ಮನೆಯ ಹತ್ರ ಇರೋ ಆಂಜನೇಯ ದೇವಸ್ಥಾನದಲ್ಲಿ ಕುಂಡಲಿ ಹಾಕ್ಸಿದ್ವಿ. ತಮ್ಮನಿಗೆ 7 ವರ್ಷ ಶನಿ ಕಾಟ ಇದೆ. ಎಷ್ಟೇ ಪ್ರಯತ್ನ ಪಟ್ರು ಒಳ್ಳೆ ಉದ್ಯೋಗ ಸಿಗಲ್ಲ. 32ನೇ ವರ್ಷಕ್ಕೆ ಮದ್ವೆ ಆಗ್ತಾನೆ. ಆದ್ರೆ ಅವನು ಇಷ್ಟಪಟ್ಟು ಮದ್ವೆ ಆಗ್ತಾನೆ. ವಿರೋಧಿ ಇರೋ ಜನರಲ್ಲಿ ಹುಡುಗಿಯ ಮದ್ವೆ ಆಗ್ತಾನೆ. ಮುಂದಿನ ಜೀವನದಲ್ಲಿ ಎಲ್ಲವನ್ನ ತೊರೆದು ದೇವತೆ ಇರೋ ದೇವಸ್ಥಾನದ ಪೂಜಾರಿ ಆಗ್ತಾನೆ. 36ನೇ ವರ್ಷಕ್ಕೆ ನೀರಿನಿಂದ ಸಾವಿದೆ ಅಂತೆಲ್ಲ ಹೇಳ್ಬಿಟ್ಟು ಭಯ ಪಡಿಸ್ಬಿಟ್ಟಿದ್ದಾರೆ ಗುರುಜಿ. ಅವನಿಗೆ ತಾಯಿ, ತಂದೆ, ಅಕ್ಕ ಎಲ್ಲ ನಾನೇ ಆಗಿರೋದ್ರಿಂದ ದಯಮಾಡಿ ಏನಾದ್ರೂ ಪರಿಹಾರ ತಿಳಿಸಿ ಅಂತ ಹೇಳ್ತಾ ಅವ್ರ ವಿವರಗಳನ್ನ ಕೊಟ್ಟಿದ್ದಾರೆ ಗುರುಜಿ. ಅವರ ತಮ್ಮನ ಹೆಸರನ್ನ ಸೂಚಿಸಿಲ್ಲ ಇವರು. ಹುಟ್ಟಿದ ದಿನಾಂಕ 5-10-1982. ಹುಟ್ಟಿದ ವೇಳೆ ಬೆಳಗ್ಗೆ 6, ವಾರ ಶನಿವಾರ ಅಂತ ಹೇಳಿದ್ದಾರೆ ಗುರುಜಿ. ಮಾವಿನ ಹೊಂಡದಲ್ಲಿ ಹುಟ್ಟಿರೋದಂತೆ ಇವರು. ಗುರುಜಿ, ಯಾಕೆ ಗುರುಜಿ ಬಹಳಷ್ಟು ಜನ ಜ್ಯೋತಿಷಿಗಳು ಪರಿಹಾರವನ್ನ ಹುಡ್ಕೊಂಡು ಜನರು ಹೋದಾಗ ಪರಿಹಾರ ಹೇಳೋದಕ್ಕಿಂತ ಜಾಸ್ತಿ ಭಯ ಪಡಿಸ್ಬಿಟ್ಟಿರ್ತಾರಲ್ಲ? ಖಂಡಿತ. ಈ ಜ್ಯೋತಿಷಿಗಳು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ದುಡ್ಡು ಆಸೆಗೋಸ್ಕರ ಆ ಪರಿಹಾರವನ್ನ ಅವತ್ತಿನ ದಿವಸನೇ ಕೊಟ್ಬಿಡ್ತೀವಿ ಬನ್ನಿ ಅಂದ್ಬಿಡ್ತಾರೆ. ತಾವು ಯೋಚನೆ ಮಾಡಿರಲ್ಲ ಅಥವಾ ಅದನ್ನ ಪರಿಶೀಲನೆ ಮಾಡಿರಲ್ಲ ಏನಕ್ಕೆ ಹಿಂಗಾಗಿದೆ ಅಂತ. ಅದನ್ನು ಯಾವ ಕಾಲಕ್ಕೂ ಪರಿಶೀಲನೆ ಮಾಡದೆ ಕೊಡ್ತಕ್ಕಂಥವ್ರು ಸಾಕಷ್ಟು ಜನ, ಅಂದ್ರೆ 80% ಜ್ಯೋತಿಷಿಗಳು ಹಾಗೇನೆ. ಅದಕ್ಕೆ ಒಳ್ಳೆ ಜ್ಯೋತಿಷಿಗಳಾಗಿರ್ತಕ್ಕಂಥವ್ರು ಹೊರಭಾಗದಲ್ಲಿ ಬಂದೇ ಇರಲ್ಲ, ಅಂದ್ರೆ ಅವ್ರು ಬೆಳಕಿಗೆ ಬಂದಿರಲ್ದೇ ಇರತಕ್ಕಂಥವ್ರು ಒಳ್ಳೆ ಪರಿಹಾರವನ್ನು ಕೊಡ್ತಾರೆ. ಈ ಭಯ ಪಡಿಸೋದು ಅಂತಿದೆಯಲ್ಲ, ಕೆಲವ್ರು ಏನ್ ಬರ್ತಾ ಹಾವು ಬಂತು ಅನ್ನಕ್ಕೋಸ್ಕರ ಹಾವು ಬರ್ತಾ ಇದೆ ನೋಡಪ್ಪ ಅನ್ನೋಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅದನ್ನೇ ನಿಧಾನವಾಗಿ ಹೇಳ್ತಕ್ಕಂಥ ಅವಕಾಶವನ್ನ ಮಾಡ್ಕೊಂಡ್ರೆ ಉತ್ತಮ. ಆದ್ರೆ ಕೆಲವ್ರಿಗೇನು ಅಂದ್ರೆ, ನೇರವಾಗಿ ಹೇಳ್ತಕ್ಕಂಥ ವಿಚಾರ ನೇರವಾಗಿ ಹೇಳಬೇಕು, ಅದರಲ್ಲಿ ತಪ್ಪಿಲ್ಲ. ಆದರೆ ಆ ನೇರವಾಗಿ ಹೇಳೋದಕ್ಕೆ ಲೇಪನ ಹಾಕಿ ಇವ್ರಿಗೋಸ್ಕರ ಅದನ್ನು ಚೇಂಜ್ ಮಾಡೋದು ಬಹಳ ದೊಡ್ಡ ತಪ್ಪು. ಅದಕ್ಕೋಸ್ಕರ ನೀವು ಈ ರೀತಿ ಅಕಸ್ಮಾತ್ ಅವ್ರು ಹೇಳಿರ್ತಕ್ಕಂಥ ವಿಚಾರ ಏನಿದೆ, ಇವನ್ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಮದುವೆ ಆಗತ್ತೆ, ಸಂತೋಷ. ಈ ಪೂಜಾರಿ ಆಗೋದೆಲ್ಲ ಸುಳ್ಳು. ಯಾಕೆ ಅಂದ್ರೆ, ಇವನ್ ಹುಟ್ಟಿರ್ತಕ್ಕಂಥ ದಿನದಲ್ಲಿ ಶನಿವಾರ ಹುಟ್ಟಿದವನು ಯಾವ ಕಾಲಕ್ಕೂ ಬುದ್ಧಿಯಾಗಿ ಜ್ಞಾನ ಚಿನ್ಮುದ್ರಾ ಸ್ವರೂಪದಲ್ಲಿ ದೇವರ ಆರಾಧನೆಯಲ್ಲಿ ಇರೋದೇ ಇಲ್ಲ ಅಂತ. ಶನಿ ಬಂದು ದುಷ್ಟ, ಅದು ಚಂಡಾಲ ಅಂತ ಕರಿತೀವಿ. ಅಂದ್ರೆ ಆ ಚಂಡಾಲ ಅಂದ್ರೆ ದೂರ ಇರೋನು. ಅವನು ಯಾವ ಕಾಲಕ್ಕೂ ಗೃಹದಲ್ಲಿ ವಾಸವಾಗಿರಲ್ಲ, ಗುಡಿಯಲ್ಲಿ ವಾಸವಾಗೋದಲ್ಲ, ಯಾವ ಕಾಲಕ್ಕೂ ಸಂಸಾರದಲ್ಲಿ ವಾಸವಾಗಿರಲ್ಲ, ಅಂದ್ರೆ ವೈರಾಗಿ ಅಂತ. ಆ ವೈರಾಗಿ ಆಗಿರ್ತಕ್ಕಂಥ ಇವನು ದೇಶದಿಂದ ಹೊರಗಡೆ ಅಥವಾ ಅಲಮಾರಿ ಹೀಗೆ ಅಂತ ಹೇಳ್ತೀವಿ. ಅದಕ್ಕೆ ಶನೇಶ್ವರನ್ನ ಹಾಗೆ ಹೊಂದಿಕೊಂಡಾಗ ಇವನ್ ಡೇಟ್ ಆಫ್ ಬರ್ತ್ ಪ್ರಕಾರ, ಇವನ್ ನಕ್ಷತ್ರದ ಪ್ರಕಾರ ಇವನು ಯಾವ ಕಾಲಕ್ಕೂ ಪೂಜಾರಿಗೆ ಆಗೋದು ಅದೆಲ್ಲ ಸುಳ್ಳು. ಹೆಂಡತಿಯನ್ನ ಕಳ್ಕೊಂತಾನೆ, ಅದು ಸತ್ಯ. ಯಾಕೆ ಅಂದ್ರೆ, ಹೆಂಡತಿನ ಅಕಸ್ಮಾತ್ ಡೈವರ್ಸ್ ಆಗ್ಬೋದು. ಇದನ್ನ ಕೇತು ನೋಡ್ಬೇಕು ನಾವು. ಆ ಕೇತುನ್ ಸರಿಯಾಗಿ ಇನ್ನೂ ಗಮನಿಸಿಲ್ಲ, ನೀವು ಜಾತಕಗಳನ್ನ ಕಳಿಸಿಲ್ಲ. ಆದ್ರೆ ಅದರಲ್ಲಿ ಕೇತು, ಇವನ್ ನಕ್ಷತ್ರ ಪ್ರಕಾರ ಕೇತು ಮಾತ್ರ ನೀಚನಾಗಿರ್ತಕ್ಕಂಥ ವಿಚಾರ. ಕೇತು ನೀಚ ಆಗಿದ್ದಾಗ ಏನಾಗುತ್ತೆ, ಖಂಡಿತ ಇವನಿಗೆ ಮದುವೆ ಆದರೆ ಹೆಂಡತಿ ಸತ್ತೋಗ್ಬೋದು ಅಂತಗಿಂತ ದೂರ ಆಗ್ತಾಳೆ. ಡೈವರ್ಸ್ ಅಲ್ಲಿ ದೂರ ಆಗ್ಬೋದು ಅಥವಾ ಗಂಡನ್ ಬಿಟ್ಟು ಹೋಗ್ಬೋದು. ಇವರಿಬ್ಬರಿಗೆ ಡೈವರ್ಸ್ ಅನ್ನೋದು ಬರಲ್ಲ. ಅಂದ್ರೆ ಏನೋ ಇವ್ನು ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಅವಕಾಶ ಅದೆಲ್ಲ ಇರಲ್ಲ. ಹೆಂಡತಿಯಿಂದ ದೂರ ಇರ್ತಾನೆ ಅನ್ನೋದು ಖಂಡಿತ. ಅದಕ್ಕೋಸ್ಕರ ಈ ಪರಿಹಾರವನ್ನ ಕೊಡ್ತಕ್ಕಂಥವ್ರು ದಯವಿಟ್ಟು ಎಲ್ಲರೂ ಜ್ಯೋತಿಷಿಗಳಾಗಲಿ ಆಗಲಿ ನಿಸ್ವಾರ್ಥಿಯಾಗಿ ಕೊಟ್ಟರೆ ಉತ್ತಮ. ನೀವುಗಳು ಸಂಭಾವನೆ ಪೂರ್ವಕವಾಗಿ ಆ ಸಂಭಾವನೆ ತಕ್ಕಂತೆ ತಗೊಳ್ಳಿ, ಬೇಡ ಅಂದಿಲ್ಲ. ಆದರೆ ಆ ಪರಿಹಾರ ಹೇಗಿರಬೇಕು ಅಂದ್ರೆ, ಜೀವನ ಪರ್ಯಂತ ಅವರವರ ಸಮಾಗಮಕ್ಕೆ ಪರಿವರ್ತನೆ ಕೊಡಬೇಕು. ಒಂದು. ಎರಡನೇದು, ಆ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ಅವರಿಗೆ ಪರಿಹರಿಸ್ಕೋಬೇಕು. ಆ ರೀತಿಯಾದ ಸರಳ ಪರಿಹಾರವನ್ನು ಕೊಟ್ಟಾಗ ಖಂಡಿತ ಅವ್ರಿಗೂ ಒಳ್ಳೆಯದು, ನಿಮ್ಗೂ ಒಳ್ಳೆಯದು. ಅದಕ್ಕೆ ನೀವುಗಳೇನು ಮಾಡಬೇಕು, ಪ್ರತಿಯೊಬ್ಬರೂ ನಾವುಗಳು ಎಲ್ಲ ಜ್ಯೋತಿಷಿಗಳಾಗಲಿ ಒಬ್ರಿಗೊಬ್ರು ಸಂಬಂಧ ಇಟ್ಕೊಂಡಿರಬೇಕು. ಇವನು ಗೊತ್ತಿಲ್ಲದೆ ಇದ್ರೆ ಅವನು ಕೇಳಿದ್ರೆ ತಪ್ಪೇನು ಹೋಗಲ್ಲ, ಅಥವಾ ತಲೆ ಮೇಲೆ ಇರ್ತಕ್ಕಂಥವ್ನು ಕೆಳಗೇನು ಬಂದು ಬಿಡಲ್ಲ. ಅರ್ಥ ಆಯ್ತಾ? ಏನೋ ದೊಡ್ಡ ಜಗತ್ತಲ್ಲಿ ನಾನೊಬ್ಬನೇ ಜ್ಯೋತಿಷಿ ಅಂತ ಹೇಳ್ಕೊಳ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆ ಜ್ಯೋತಿಷ್ಯ ಪಾಂಡಿತನ ಕಲ್ತ್ಕೊಂಡಾಗ ಅವ್ರ ಗುರುಗಳಿಗಾಗ್ಲಿ ಅಥವಾ ಅವ್ನು ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳು ಇನ್ನೊಬ್ರ ಹತ್ರ ಕೇಳಿ ಆ ಪರಿಹಾರವನ್ನು ಇನ್ನೊಬ್ರು ಕೊಡೋದಾಗ್ಲಿ ಖಂಡಿತ ತಪ್ಪಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನು, ಅವನ ಲೋಕ ಕಲ್ಯಾಣ. ಯಾರು ಬಂದಿರ್ತಾನೋ ಅವನ ಕಲ್ಯಾಣ, ಅವನು ಒಳ್ಳೇದಾಗಬೇಕು, ಅಷ್ಟೇ ಸಂತೋಷ. ಅದು ಬಿಟ್ಟು ಯಾವ ಕಾರಣಕ್ಕೂ ದುರುದ್ದೇಶದಿಂದ, ದುಡ್ಡುಗೋಸ್ಕರ ಆಗಲಿ ಸ್ವಾರ್ಥದಿಂದ ಇವತ್ತು ಕೆಲಸ ಮುಗ್ದರೆ ಸಾಕು, ಅವನ ಹಣೆ ಬರ, ಅವ್ನು ಹೋದ್ರೇನು ಬಿಟ್ರೇನು, ಬಂದವನು ತಿರುಗಿ ಬರಲ್ವಲ್ಲ ಅನ್ನೋ ಭಾವನೆ ಇಟ್ಕೋಬಾರ್ದು. ನೀವು ಆ ರೀತಿ ಮಾಡಿದಾಗ ಮಾತ್ರ ಸೂರ್ಯನು ಏನು ವಿದ್ಯೆಯನ್ನು ಕೊಟ್ಟಿದ್ದಾನೆ ಅದನ್ನ ನಾಳೆ ದಿವಸ ನಿಮಗೆ ಫಲವನ್ನು ಕೊಡುತ್ತೆ. ನೀವು ಸಾಯೋ ಟೈಮಲ್ಲಿ ಬೆಡ್ಡಲ್ಲಿ ಇದ್ದಾಗ ಆ ಬೆಡ್ ರಿಡನ್ ಆಗದೆ ಆ ಥರ ಏನಾದರೂ ದೋಷಗಳು ಶಾಪಗೆ ಸಾಕು ಅಂದ್ರೆ ಜ್ಯೋತಿಷ್ಯದಲ್ಲಿ ಮಾತ್ರ ತಿಳ್ಕೊಂಬಿಡಿ. ಯಾರಾದರೂ ಸುಳ್ಳುಗಳನ್ನು ಹೇಳಿ ಎಷ್ಟೋ ಜನಕ್ಕೆ ಮೋಸ ಮಾಡಿದ್ರೆ ಮಾತ್ರ ದೇಹ ಮಾತ್ರ ಯಾವ ಕಾಲಕ್ಕೂ ಶವಸ್ವರೂಪ. ಅಂದ್ರೆ ಅವನು ಸಾಯೋ ಸಮಯದಲ್ಲಿ ಬೆಡ್ ರಿಡನ್ ಆಗಿ ಚರ್ಮಗಳು ಹೀಗೆ ಮುಟ್ಟಿದ್ರೆ ಚರ್ಮ ಬಂದ್ಬಿಡುತ್ತಂತೆ ಆಚೆ.
ಆ ರೀತಿ ಚರ್ಮದೆಲ್ಲ ಅವನಿಗೆ, ಯಾಕಂದ್ರೆ ಬುಧನ್ ಜೊತೆ ಸೂರ್ಯ ಇದ್ರೇ ಜ್ಯೋತಿಷ್ಯ ಪಾಂಡಿತ್ಯ ಬಹಳ ಚೆನ್ನಾಗಿರೋದು. ಆ ಪಾಂಡಿತ್ಯ ಇದ್ದಾಗ ಈ ಚರ್ಮ ನಿಂಗೆ ಮುಟ್ಟಿದ್ರೆ ಸಾಕು, ಒಂದು ಬಶೀಟ್ ಹಾಕಿ ಹೇಳಿದ್ರೆ ಆ ಚರ್ಮ ಕೈಗೆ ಬಂದ್ಬಿಡ್ತಾ ಇರುತ್ತೆ. ಅಂದ್ರೆ ಅಷ್ಟು ಮೃತವಾಗ್ಬಿಡುತ್ತೆ. ಅಂಥದ್ದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ದುಶ್ಚಟಕ್ಕೆ ಪರಿವರ್ತನೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭ ಸಂಕೇತವನ್ನು ಕೊಡಿ. ಯಾಕಂದ್ರೆ ಎಲ್ಲ ಜೀವನದಲ್ಲಿ ಜ್ಯೋತಿಷ್ಯರಿಗಿರ್ತಕ್ಕಂಥ ಬೆಲೆ ಹೆಂಗಿದೆ ಅಂದ್ರೆ, ಡಾಕ್ಟರ್ಗೆ ವೈದ್ಯವನ್ನ ಹೇಗೆ ಕೇಳ್ಕೊಂತಾರೋ ಅದೇ ರೀತಿ ದೇವರು ಅಂತ ನಂಬಕ್ಕಿಂತನೂ ಆ ಜ್ಯೋತಿಷಿಗಳ ಹತ್ರ ಏನು ಕೇಳ್ತಾರೆ ಗೊತ್ತಾ, ಪರ್ಸ್ನಲ್ ಲೈಫ್, ತನ್ನ ಫುಲ್ ಪರ್ಸ್ನಲ್ ಲೈಫ್ನ, ಇಡೀ ಕುಟುಂಬದ ಜೀವನವನ್ನು ಅವನ ಹತ್ರ ಕೇಳ್ಕೊಳ್ಳೋಕ್ಕೆ ಅವ್ರು ಮುಂದಾಗಿರ್ತಾರೆ. ಆಗ ನೀವೇನು ಮಾಡಬೇಕು, ಅವನು ನನ್ನ ಭಾಗ, ನನ್ನ ಸಂಬಂಧಿ, ಅವನು ನನಗೋಸ್ಕರ ಕೇಳ್ಕೊಂಬಂದಾಗ ನಾನು ನಿಸ್ವಾರ್ಥಿಯಾಗ ಸೇವೆಯನ್ನು ಮಾಡಿದಾಗ ಖಂಡಿತ ಅವನಿಗೆ ಒಳ್ಳೆಯುತ್ತೆ ಅನ್ನೋದು ನೀವು ಕಳ್ಕೊಂಡ್ರೆ ಎಲ್ರಿಗೂ ಯಶಸ್ಸು ಕೀರ್ತಿ ಸಿಗತ್ತೆ, ಅವ್ರಿಗೂ ಒಳ್ಳೆ ಫಲ ಸಿಗತ್ತೆ ಅಂತ ಈ ಮುಖಾಂತರ ಹೇಳ್ತಾರೆ.